ಅಲ್ಲ, ಶಿಕ್ಷಣ ಪರಿಜ್ಞಾನ ಇದ್ರೆ ತಾನೇ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಲೆಕ್ಕನೇ ಗೊತ್ತಿಲ್ಲ. ಕರ್ನಾಟಕ ರಾಜ್ಯ, ಸೌತ್ ಇಂಡಿಯನ್ ಸ್ಟೇಟ್ಸ್ ಏನಿದೆ, ಎಲ್ಲ ಸ್ಟೇಟಲ್ಲೂ ಕೂಡ ಟ್ಯಾಕ್ಸ್ ಕಲೆಕ್ಷನ್ಸ್ ಜಾಸ್ತಿ ಮಾಡ್ತಾರೆ. ನೀವೇ ಮಾಧ್ಯಮದಲ್ಲಿ ನೋಡಿದ್ರಿ, ನೀವು ಹೇಳಿದ್ರಿ ಮಲ್ತಾಯಿ ಧೋರಣೆ ಅದು ಇದು ಎಲ್ಲ ಹಾಕ್ತೀರಾ. ಅವ್ರಿಗೇನಾದ್ರು ಕಣ್ಣಿಗೆ ಕಾಣಿಸುತ್ತಾ? ಇಲ್ಲಿರ್ತಕ್ಕಂಥ BJP ನಾಯಕರು, ಸಂಸದರು ಯಾರ್ಯಾರಿದ್ದಾರೆ ಅವ್ರು ಇಲ್ಲಿರ್ತಕ್ಕಂಥ ಒಳ ಜಗಳದ ಬಗ್ಗೆ ಮಾತಾಡ್ತಾರೆ ಹೊರತು ಕೇಂದ್ರದಲ್ಲಿ ಹೋಗಿ ನಮ್ಮ ಪಾಲು ಏನಿದೆ, ನಮ್ಮ ರಾಜ್ಯದ ಜನರು ಬೆವರು ಸುರಿಸಿ ಏನು ಟ್ಯಾಕ್ಸ್ ಕಟ್ತಾರೆ, ನಿಮ್ಮ ಜೀವನ ನಡೀತದೆ, ಗ್ಯಾರಂಟಿಗಳು ನಾವೇನು ಕೊಡ್ತಾ ಇದ್ದೀವಿ ಅದೆಲ್ಲ ಆಗಬೇಕಂತ ಹೇಳಿದರೆ ಟ್ಯಾಕ್ಸ್ ಕಲೆಕ್ಷನ್ಸಲ್ಲಿ ಸಮಪಾಲನ ಕೊಡಬೇಕಾಗ್ತದೆ. ಅದು ಅವರ ಕರ್ತವ್ಯ. ಅದನ್ನು ಅವ್ರು ಮಾಡ್ತಾ ಇಲ್ಲ. ನನ್ನ ಇಲಾಖೆನೇ ತಗೊಂಡ್ರೆ ಹೋದ ಸತಿಗೆ ನಾನು ಸುಮಾರು 2,500 ಕೋಟಿ ನಾನು ಖರ್ಚು ಅವರು ಕೊಡಬೇಕಾಗಿರ್ತಕ್ಕಂಥದ್ದನ್ನು ನಾನು ಕಮ್ಮಿ ಮಾಡಲಿಲ್ಲ. ನಾನು ಕೊಟ್ಟೆ. ನಾನು SSKಯಲ್ಲಿ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಪರ್ ಹೆಡ್ ಚಿಲ್ಡ್ರನ್ಸು 6,000, ಕೆಲವರಿಗೆ 7,000 ಒಂದೊಂದು ಸ್ಟೇಟಲ್ಲಿ ಕೊಡ್ತಾರೆ. ಒಂದು ಮಗುಗೆ ಸೆಂಟ್ರಲ್ ಗೌರ್ಮೆಂಟಿಂದ 6,000ದಿಂದ 7,000 ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಬರೀ 2,800 ಚಿಲ್ಲರೆ ಖರ್ಚು ಮಾಡ್ತಾರೆ. ಇನ್ನು ಉಳ್ಕಿದ್ದು ಏನು ಮಾಡ್ಬೇಕು ಹೇಳಿ? ಈ ಮಕ್ಕಳು ಏನು ಪಾಪ ಮಾಡಿದ್ದಾರೆ? ಅವ್ರ ತಂದೆ ತಾಯಿ ಬೆವರು ಸುರಿಸಿ ಟ್ಯಾಕ್ಸ್ ಹಣ ಕಟ್ಟಿಲ್ಲ. ಕೇಂದ್ರ ಸರ್ಕಾರದವರು ಎಲ್ಲ ಹೋಗಿ ಹೊರದೇಶದ ಬಗ್ಗೆ ಮಾತಾಡ್ತಾರೆ. ನಿಮ್ಮ ದೇಶದ ಮಕ್ಕಳ ಬಗ್ಗೆ ನಿಮಗೆ ಪರಿಜ್ಞಾನ ಇದೆಯಾ ಅಂತ ಹೇಳಿ ನಾನು ಸೆಂಟ್ರಲ್ ಗೌರ್ಮೆಂಟಿಗೆ ಕೇಳಬೇಕಾಗತ್ತೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೋದ ಸತಿನೂ ಕೇಳಿದ್ದಾರೆ. ಹೋದಾಗ ಸರಿ ರೆಸ್ಪಾನ್ಸ್ ಬರೋದಿಲ್ಲ. ಅನಿವಾರ್ಯವಾಗಿ ನಾವೇನು ಡ್ರೌಟ್ ಸಿಚುವೇಶನ್, ಬರಗಾಲದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಹೋಗಿ ಡೆಲ್ಲಿಗೆ ಹೋಗಿ ನಾವೆಲ್ಲರೂ ಕೂಡ ಸ್ಟ್ರೈಕ್ ಮಾಡಿದ್ಮೇಲೆ ಸುಪ್ರೀಂ ಕೋರ್ಟು ಅದನ್ನು ತಗೊಂಡು, ಆ ಗಮನವನ್ನು ತಗೊಂಡು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ತು. ಈ ಥರ ಹೋಗ್ಬೇಕಾಗತ್ತಾ? ನಾನು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸೌತ್ ಇಂಡಿಯನ್ ಸ್ಟೇಟ್ಸ್ ಯಾರ್ಯಾರು ಹೆಚ್ಚು ಪಾಲು ಕೊಡ್ತಾ ಇದ್ದೀವಿ, ಯಾರೇ ಆಗಲಿ ಅವರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಆಂದೋಲನ ಮಾಡಿದರೆ ಇವರಿಗೆ ಬುದ್ಧಿ ಬರುತ್ತೆ. ಆಂದೋಲನ ಮಾಡ್ತಕ್ಕಂಥ ರೈಟ್ ಸಮಯ, ಒಳ್ಳೆ ಸಂದರ್ಭ ಅಂಥೇಳಿ ನಾನು ಭಾವಿಸ್ತೀನಿ. ರಾಜಕಾರಣ ಮಾಡೋಣ, ಮಾತಾಡ್ಕೊಳ್ಳೋಣ, ಬೈದಾಡ್ಕೊಳ್ಳೋಣ, ಅವೆಲ್ಲ ಇದ್ದಿದ್ದೆ. ನೀವು ಮಾಧ್ಯಮದವರು ತೋರಿಸ್ತೀರಿ, ಅದು ಇದ್ದಿದ್ದೆ, ಏನು ಪರವಾಗಿಲ್ಲ, ಅದೆಲ್ಲ ನಡೀತದೆ. ಯಾಕಂದ್ರೆ ರಾಜಕಾರಣದೊಳಗೆ ಒಬ್ಬೊಬ್ಬರು ಒಂದೊಂದು ಸಿದ್ಧಾಂತ ಮಾಡ್ತಾರೆ. ಆದರೆ ಭಾರತ, ನಮ್ಮ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ಎಲ್ಲರಿಗೂ ಸಮಪಾಲು ಬರಬೇಕೆ ಹೊರತು ಬೇರೆದಲ್ಲ. ಈಗ ಫಾರ್ ಎಕ್ಸಾಂಪಲ್ ಗ್ಯಾರಂಟಿ, ಹೋದ ವರ್ಷ ಇಷ್ಟೊತ್ತಿಗೆ ಗ್ಯಾರಂಟಿ ಬಗ್ಗೆ ಎಲ್ಲ ಹಗುರವಾಗಿ ಮಾತಾಡ್ತಾ ಇದ್ರು. ಈಗ ಡೆಲ್ಲಿಯಲ್ಲಿ ಏನಾಗ್ತಾ ಇದೆ? ಡೆಲ್ಲಿಯಲ್ಲಿ ನಮ್ಮನ್ನೇ ಕಾಪಿ ಮಾಡ್ತಾ ಇರೋದು BJPಯವರು. ಮಾಡ್ಕೊಳ್ಳಿ, ನಮಗೇನಂತ, ಬಡವರಿಗೆ ಸಹಕಾರ ಮಾಡ್ತಾರೆ ಅಂದರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಆದರೆ ನೀವು ಖಂಡಮ್ ಮಾಡಿದ್ರಲ್ಲ, ಇವತ್ತುವರೆಗೂ ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇವತ್ತು ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಮ ಮನೆ ಬೆಳಕು, ಬಡವ್ರ ಮನೆ ಬೆಳಕು ಹಾಕ್ತಾ ಇದೆ. ಬಡವರಿಗೆ ಹೊಟ್ಟೆಗೆ 10 kg 5 kg ಅಕ್ಕಿ ಮತ್ತು ಇನ್ನು ಉಳ್ಕಿದ್ದು ದುಡ್ಡು ಒಂದು ದಿವಸ ಒಂದು ಹೆಚ್ಚು ಕಮ್ಮಿ ಡೇಟ್ ಹೆಚ್ಚು ಕಮ್ಮಿ ಆದರೂ ಸಾಕು, ಇವರೇನು ಒದರ್ತಾರೆ ಹಂಗೆ. ಮತ್ತೆ 2,000 ರೂಪಾಯಿ ಗೃಹಲಕ್ಷ್ಮಿಗೆ ಕೊಡ್ತಾ ಇದ್ದೀವಿ. ಮತ್ತೆ ಹೆಣ್ಣುಮಕ್ಕಳು ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಹೊಸ ಬಸ್ ಬರ್ತಾ ಇದ್ದಾವೆ. ಮುಂಚೆ ಹಿಂದಿನ ಸರ್ಕಾರದವ್ರು 3.5 ವರ್ಷಕ್ಕೆ ಒಂದು ಬಸ್ ತಗೊಂಡಿದ್ರನ್ರಿ. ನನ್ನ ಕ್ಷೇತ್ರಕ್ಕೆ ನಾನು 100 ಬಸ್ಸಲ್ಲಿ ಸುಮಾರು 62-63 ಬಸ್ ಬಂದಿದೆ ಆಗಲೇ. ಇನ್ನು ಮೊನ್ನೆ ಕ್ಯಾಬಿನೆಟ್ಟಲ್ಲಿ ಮಾತಾಡಿದಾಗ ಯಾರಿಗೆ, ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ರಾಮಲಿಂಗ ರೆಡ್ಡಿ ಅವರಿಗೆ, ಇಲ್ಲ ಮದು ಇನ್ನೊಂದು ತಿಂಗಳೊಳಗೆ ಇನ್ನೂ 34 ಬಸ್ ಏನು ಬರಬೇಕು ನಿಮಗೆ ಕೊಡ್ತೀವಿ ಅಂತೇಳಿ. ಇಂಥ ಕಾನ್ಫಿಡೆನ್ಸ್ ಕೊಡಬೇಕೆ ಹೊರತು ಕುತ್ಕೊಂಡು ಏನೋ ಬೇಜವಾಬ್ದಾರಿತನ, ಸೌತ್ ಇಂಡಿಯನ್ ಸ್ಟೇಟ್ಸ್ ಅಂದರೆ ಒಂದು ಹಗುರವಾಗಿ ನೋಡ್ತಕ್ಕಂಥ ಒಂದು ಧೋರಣೆ ಏನಿದೆ. ಆಮೇಲೆ UPಗೆಲ್ಲ ಎಷ್ಟು ಕೊಡ್ತಾರೆ, ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಇದನ್ನೆಲ್ಲದು ನಿಲ್ಲಬೇಕಾಗ್ತದೆ. ಜನರು ಇದನ್ನು ಎಚ್ಚೆತ್ತಿರಬೇಕಾಗುತ್ತೆ. ಆಮೇಲೆ ನಮಗೂ ಕೂಡ ನಾವೇನು ವಿಶ್ವಾಸ, ಈಗ ನಾವು ಮತ ಹಾಕ್ಸ್ಕೊಂಡು ಬಂದಿದ್ದು ಗ್ಯಾರಂಟಿ ಮೇಲೂ ಕೂಡ ತಾನೆ. ಹಾಗಾದ್ರೆ ಗ್ಯಾರಂಟಿ ನಾವು ಬಿಡಬೇಕಾ? ನಮಗೆ ಹೊರ ಇದೆ ಅಂತೇಳಿ ಇಲ್ಲ, ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವ್ರು ಹಂಗೆ ಮಾಡಿಲ್ಲ. ಹಿಂದಿನ ಸರ್ಕಾರದ ಸಾಲ 47,000 ಕೋಟಿ ಮಾನ್ಯ ಸಿದ್ದರಾಮಯ್ಯವ್ರು ಕಟ್ತಾ ಇದ್ದಾರೆ. ನನ್ನ ಇಲಾಖೆಯಲ್ಲಿ 3,000 ಕೋಟಿ ನಾನು ಕಟ್ಟಿದ್ದೀನಿ. ನನ್ನ ಇಲಾಖೆಯಲ್ಲಿ ಸಿದ್ದರಾಮಯ್ಯವ್ರು ಕಟ್ಟಿದ್ದಾರೆ. ಇಂಥದ್ದೆಲ್ಲ ನೋಡಬೇಕಾಗತ್ತೆ. ನಾನು ಮಾಧ್ಯಮದವ್ರಿಗೂ ತಮಗೆ ಮನವಿ ಮಾಡ್ತೀವಿ, ಆಫ್ಟರ್ ಆಲ್ ವಿ ಆಲ್ ಆರ್ ನಮ್ಮ ಸ್ಟೇಟ್ ಅವರು. ನೀವೆಲ್ಲ ಆ ಹಕ್ಕನ್ನು ನೀವು ಕೂಡ ಪ್ರತಿಪಾದನೆ ಮಾಡಬೇಕಾಗತ್ತೆ. ನಿಮ್ಮನ್ನು ಜನರು ನೋಡ್ತಾ ಇದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮ ಮೂಲಕ ನೋಡ್ತಾ ಇದ್ದಾರೆ. ನಮ್ಮ ಪಾಲು ಏನಿದೆ ಅದನ್ನು ತಿಳುವಳಿಕೆ ಕೊಟ್ಟು ಮಾಡ್ತಕ್ಕಂಥದ್ದು. ಬರೀ ಬೈಯೋದು ಇದೆಲ್ಲ ಮಾಡಿ ಏನು ಉಪಯೋಗ ಇಲ್ಲ. ನಮ್ಮ ಪಾಲು ಏನಿದೆ ಅದರಲ್ಲಿ ಹೆಚ್ಚು ಕಮ್ಮಿ ಆಗಲಿ. ಯಾಕೆಂದರೆ ಬಡತನ ಅಲ್ಲೂ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಈ ಥರ ಧೋರಣೆ ಮಾಡ್ತಕ್ಕಂಥದ್ದನ್ನು ನಾವು ಖಂಡನೆ ಮಾಡ್ತೀವಿ. ನಾವೇನು ಅಪೇಕ್ಷೆ ಇಟ್ಟಿಲ್ಲ, ಅಪೇಕ್ಷೆ ಇಲ್ಲ, ಅವ್ರು ಕೊಡೋದು ಇಲ್ಲ. ಆದರೆ BJPಯವ್ರು ಮಾತ್ರ ನಾಳೆ ಬೆಳಗ್ಗೆ ಸ್ಟೇಟ್ಮೆಂಟ್ ನೋಡ್ರಿ, ಅಯ್ಯೋ ಇಡೀ ರಾಜ್ಯದಲ್ಲಿ ಕರ್ನಾಟಕಕ್ಕೆ ಏನು ತುಂಬ ಹರಿತಾ ಇದೆ ಅಂತ ಹೇಳಿ ಅದನ್ನು ಹೇಳ್ತಾರೆ. ಇದನ್ನು ಖಂಡನೆ ಮಾಡ್ತೀನಿ. ಬಟ್ ನಾನು ಹೇಳೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಎಲ್ಲ ಸರ್ಕಾರದವರು ಕೂಡ ಯಾರ್ಯಾರು ಹೈಯೆಸ್ಟ್ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಸ್ವಲ್ಪ ತಿರುಗಿ ಬೀಳ್ತಕ್ಕಂಥ ಸ್ವಭಾವನ ಮಾಡಬೇಕು. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕಿದೆ, ನಮ್ಮ ರಾಜ್ಯದ ಹಕ್ಕಿದೆ, ನಮ್ಮ ಜನರ ಹಕ್ಕನ್ನು ನಾವು ತಗೊಳ್ಬೇಕಾಗತ್ತೆ. ಆದರೂ ಕೂಡ ನೀವು ಮಾಧ್ಯಮದವ್ರು ಕೇಳೋದ್ರಿಂದ ಕೈ ಮುಗಿದು ಕೇಳ್ಕೊಳ್ತೀವಿ, ನಮಗೆ ಪಾಲು ಬರಬೇಕು, ನಮಗೆ ಅವಶ್ಯಕತೆ ಇರತಕ್ಕಂಥ ಕಾರ್ಯಕ್ರಮಗಳಿಗೆ ನೀವು ಏನು ಕೊಡಬೇಕು. ಕೇಂದ್ರ ಸರ್ಕಾರದವರು ನೀವು ದಯವಿಟ್ಟು
ಯಾವುದೇ ಥರದ ಮಲತಾಯಿ ಧೋರಣೆ ಮಾಡದೆ ದಯವಿಟ್ಟು ನಮ್ಮ ರಾಜ್ಯದ ಜನರಿಗೆ ಬರ್ತಕ್ಕಂಥ ಪಾಲನ್ನು ಕೊಡಿ ಅಂತ ಹೇಳಿ ಕೇಳ್ಕೊಳ್ತೀವಿ. ಸಿದ್ದರಾಮಯ್ಯವರೇ ಹೇಳಿದ್ದಾರೆ ಸಾಹೇಬರು, ಇನ್ನು ನಾನು ಹೇಳಬೇಕಾದನ್ನ ಈಗ 2 ವರ್ಷದಿಂದ ನಾವೇ ನೋಡ್ತಾ ಇದ್ದೀವಿ, ನನ್ನ ಇಲಾಖೆಯಲ್ಲಿ ನಾನೇ ಅನುಭವಿಸ್ತಾ ಇದ್ದೀನಿ. ಬಟ್ ನಾನು ಏನಕ್ಕೂ ಕಮ್ಮಿ ಮಾಡಿಲ್ಲಲ್ಲ, ಮಕ್ಳಿಗೆ ಏನೂ ಕಮ್ಮಿ ಮಾಡಿಲ್ಲ. ಅದಕ್ಕೆ ನಾವು ನೋಡಿ ಔಟ್ಸೋರ್ಸ್ ಯಾಕೆ ಕೊಡ್ತಾ ಇದ್ದಾರೆ? ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ವ್ಯವಸ್ಥೆ ಚೆನ್ನಾಗಿದೆ, ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆ. ಅದಕ್ಕೆ ಅಜೀಂ ಪ್ರೇಮ್ಜಿ ಅಂತವರು, ಈಗ ADB ಅವರು 2,000 ಕೋಟಿ ಕೊಟ್ರಿ ನನಗೆ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ. ಆಫ್ಟರ್ ಲಾಂಗ್ ಇಯರ್ಸ್ ನನಗೆ ಗೊತ್ತಿರೋ ಪ್ರಕಾರ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ADB ಬ್ಯಾಂಕಿಂದ ಕೊಟ್ಟೇ ಇರಲಿಲ್ಲ. 2,000 ಕೋಟಿ ಅಂದರೆ ಈ ವಿಶ್ವಾಸದ ಮೇಲೆ ಕೊಟ್ಟಿದ್ದಾರೆ, ಕೇಂದ್ರದವ್ರು ಕೊಡಲಿಲ್ಲ. ನಾವು ತೀರಿಸ್ಬೇಕಾಗತ್ತೆ, ಅದು ಬೇರೆ. ಬಟ್ ಅಟ್ಲೀಸ್ಟ್ ಆ ವಿಶ್ವಾಸ ಇಟ್ಕೊಂಡಿದ್ದಾರಲ್ಲ. ಹುಸಿ ಅಂತೂ ಇದೆ, ಬಟ್ ಕಾನ್ಫಿಡೆನ್ಸ್ ಇರೋದು ಮನುಷ್ಯದ ಸ್ವಭಾವ ಅಲ್ವಾ? ನಾವೆಲ್ಲರೂ ನಮ್ಮ ಇಲಾಖೆಗೆ ನಾವು ಮಾಡಬೇಕಾಗತ್ತೆ, ನೋಡೋಣ. ಸರ್, ಹೋರಾಟ ಏನಾದ್ರು ಮಾಡ್ತೀರಾ ಸೌತ್ ಇಂಡಿಯನ್? ಅದನ್ನೇ ಹೇಳೋದು, ಮಾಡಬೇಕು, ನಮ್ಮ ಹಕ್ಕಲ್ವಾ. ಮಹಾತ್ಮ ಗಾಂಧಿಯವರು ಹಾಗೆ ಸಿಗಲಿಲ್ಲ, ನಮಗೆ ಫ್ರೀಡಮ್ ಕೊಟ್ಟಿರೋದು ಹಾಗೆ ಸಿಗಲಿಲ್ಲ ಹೋರಾಟದ ಮೂಲಕ. ನಮ್ಮ ರಾಜ್ಯದ ಜನರಿಗೆ ಏನು ಉತ್ತರ ಕೊಡಬೇಕು? ಅವರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿರ್ತಾರಲ್ಲ, ಆ ಜವಾಬ್ದಾರಿ ನಾವು ತಗೊಳ್ಬೇಕಾಗತ್ತೆ. ಈಗಾದರೂ ಕೇಂದ್ರ ಸರ್ಕಾರದವರು ಸ್ವಲ್ಪ ಬುದ್ಧಿಯನ್ನು ತಗೊಂಡು ಎಲ್ಲರಿಗೂ ವ್ಯವಸ್ಥಿತವಾಗಿ ಕೊಡ್ತಕ್ಕಂಥ, ಯಾಕೆಂದರೆ ಭಾರತೀಯರ ಸ್ವೆಟ್ಟು ಒಂದೇ, ಎಲ್ಲರೂ ಬೆವರೇ ಸುರಿಸೋದು. ರಾಜ್ಯದಿಂದ 3 ಸಚಿವರು ಇದ್ದಾರೆ, ಕುಮಾರಸ್ವಾಮಿ ಅವರು ಬಹಳ ಖನಿಜ ಇದೆಲ್ಲ ಇದೆ, ಹೀಗಾಗಿ ಅವರಿಂದನೂ ಕೂಡ ಏನು ನಿರೀಕ್ಷೆ ಮಾಡಬಹುದು? 100% ಇಲ್ಲ, ಬಟ್ ಕೊಡಿ ಅಂತ ಹೇಳಿ ಕೇಳೋದು ನಮ್ಮ ಕರ್ತವ್ಯ, ನಾವು ಕೇಳ್ತೀವಿ. ಯಾಕೆಂದ್ರೆ ನಮ್ಮ ರಾಜ್ಯದವರಾಗಿ ಅಲ್ಲಿಗೆ ಹೋಗಿರೋದ್ರಿಂದ ಖುಷಿ ಇದೆ, ಅವ್ರ ತಂದೆ ತರ್ತಾರೆ ಅಂತೇಳಿ ವಿಶ್ವಾಸ ಇದೆ. ಬಟ್ ಗ್ಯಾರಂಟಿ ಅದು ನಡೀತದೆ ಅನ್ನೋದು ನನಗೆ ಒಂದು ಡೌಟ್.